ಅಣ್ಣ ನಮ್ಗೆ ಯಾವ ಕಷ್ಟನೂ ಬರ್ದೇ ಇರೋದಕ್ಕೆ ದೇವ್ರಿಗೆ ತೆಂಗಿನಕಾಯಿ ಹೊಡಿ. ನೀನ್ ಬೇಡ ಕಣೋ, ನಿಮ್ಮಪ್ಪಂಗ್ ಹೊಡಿಯಕ್ ಕೊಡು. ಅಣ್ಣಯ್ಯ ಹೊಡಿಬಾರ್ದು. ನಿಮ್ಮಪ್ಪ ಸ್ಮಶಾನದಲ್ಲಿ ಕಾವಲು ಕಾಯೋರಲ್ವಾ, ಇಲ್ಲಿ ದೆವ್ವ ಭೂತಗಳು ಓಡಾಡ್ತಾ ಇರ್ತವೆ, ಅದಕ್ಕೆ ಅವ್ರಿಗೇನು ತೊಂದ್ರೆ ಆಗ್ಬಾರ್ದು ಅಂತ. ಅಯ್ಯೋ ನಿನ್ನಿಷ್ಟು ಬುದ್ಧಿಗೆ ನಮಗೇನಾದ್ರೂ ತೊಂದ್ರೆ ಆದ್ರೆ ಮನುಷ್ಯರಿಗೆ ಆಗುತ್ತಾನೆ, ಈ ದೆವ್ವ ಭೂತಗಳಿಂದ ಆಗಲ್ವೇ? ಈ ವಾದ ನಿಮ್ಮಿಂದ ಹೋಗ್ಬೇಕು ಅಂತ ಆ ದೇವ್ರಲ್ಲಿ ನಾನ್ ಬೇಡ್ಕೋತೀನಿ. ನಮ್ ಸುತ್ತ ದೆವ್ವ ಭೂತ ತಿರುಗ್ತಾ ಇರುತ್ತಾ? ನಿನ್ನಂತ ಪಿಸಾಚಿ ಇರೋ ಕಡೆ ಅವುಗಳು ಬಂದ್ರೆ ಅದಕ್ಕೆ ಡೇಂಜರ್ ಕಣೆ. ನೋಡಮ್ಮ, ಅಣ್ಣ ದೆವ್ವದ ಮೇಲೆ ರಿಸರ್ಚ್ ಮಾಡ್ತಾ ಇರೋದ್ರಿಂದ ಎಷ್ಟು ಕೊಬ್ಬಿಂದ ಮಾತಾಡ್ತಿದ್ದಾನೆ. ನಿನ್ಗೋಸ್ಕರನೇ ಅಲ್ವೇನಮ್ಮ ನಿಮ್ಮಪ್ಪ ಸ್ವಂತ ಮನೆನ ಬಾಡಿಗೆ ಕೊಟ್ಟು ಟೆಂಪ್ರವರಿಯಾಗಿ ಇಲ್ಲೇ ಇರೋದು. ಎಲ್ಲಿ ಕಾಯಿ ಕೊಡು. ತಗೊಳ್ಳಿ, ಹೊಡಿರಿ. ಯಾಕೆ ಬಿಡಲ್ವಾ? ಬಿಡಲ್ಲ ರೀ. ಅಯ್ಯೋ ನಿನ್ ಬುದ್ಧಿಗೆ ಎಷ್ಟು. ಅಯ್ಯೋ ಕೊಡಲಿ. ಹಾ, ಏನ್ ಗರ ಬಡ್ಕೊಂಡಿರೋಂಗ ಹಂಗ್ ಮುಖ ಮಾಡ್ಕೊಂಡ್ಬಿಟ್ಟಿದಾರ? ತೆಂಗಿನಕಾಯಿ ಕೆಟ್ಟು ಹೋದ್ರೆ ಅನಿಷ್ಟ ಅಂತ ಹೇಳಿದ್ ಯಾರು? ಇಂತ ಕೊಬ್ಬರಿ ಒಳಗೆ ಹಾಳಾಗೂ ಇರುತ್ತೆ. ಮತ್ತೆ ದೀಪ ಕೂಡ. ಅಂದ್ರೆ ಏನರ್ಥ? ಈಗ ಯಾವ್ದೋ ದೆವ್ವ ಬಂದು ಈ ದೀಪನ ಆರಿಸ್ಬಿಡ್ತಾ, ಗಾಳಿ ಬಂತು ದೀಪ ಆರೋಯ್ತು ಅಷ್ಟೇ ಅಲ್ವಾ? ಬನ್ನಿ ಹೊಣ. ಈ ಪ್ರಸಾದ ಸ್ವಾಮಿಗಳಿಗೆ ಕೊಡಿ. ಯಾಕೆ ಪ್ರಸಾದ ಸ್ವೀಕರಿಸೋ ಮನ್ಸಿಲ್ವಾ? ನಿನ್ ಕಣ್ಣೇನ್ ಸತ್ತೋಗಿದ್ಯಾ ಇಲ್ಲ ಕಾಲ್ಗಿಲ್ ಮುರಿದೋಗಿದ್ಯಾ? ಮುಗ್ದಿರೋದ್ ನನಗಲ್ಲ, ನಿನಗೆ. ಹೌದಾ? ನಿನ್ ಕೈಯಿಂದ ಏನ್ ತಗೊಂಡ್ರು ಅದು ನಾಶಾನೆ. ಏನೇನ? ಏನಂದೆ? ನನ್ನ ಕೈಯಲ್ಲಿ ಏನೇ ತಗೊಂಡ್ರು ನಾಶ ಆಗತ್ತಾ? ಯಾವನು ಹೇಳಿದ್ ನಿನಗೆ? ಸುಮ್ನೆ ಕಿರಿಚ್ಬೇಡ. ಮುಂದೆ ಬರೋ ಅಮಾವಾಸ್ಯೆ ಆದ್ಮೇಲೆ ನಿನ್ನ ಗುರು ದೆಸೆ ಹೋಗಿ ಶನಿ ದೆಸೆ ಶುರು ಆಗುತ್ತೆ. ಅದಾದ ನಂತರ ನಿನ್ ಕುಟುಂಬಕ್ಕೆ ಕಷ್ಟ ತಪ್ಪೋದಿಲ್ಲ. ಅಬ್ಬಾ, ನಿಜವಾಗ್ಲೂನಾ ಸ್ವಾಮಿ? ನೀನ್ ಸ್ವಲ್ಪ ಬಾಯ್ ಮುಚ್ಚೆ. ಅವನಿಗೆ ಗೊತ್ತಾಗಿದ್ದಿದ್ರೆ ಈ ಮರದ ಕೆಳಗೆ ಯಾಕೆ ಕುತ್ಕೋತಿದ್ನೆ. ಬನ್ನಿ ಬನ್ನಿ. ನಿಂತ್ಕೋ. ನನ್ ಮಾತು ಸುಳ್ಳಾದ್ರೆ ಈ ಕೋಲುನ ಮುರಿದ್ ನೋಡು, ನಿಜ ಏನು ಅಂತ ಗೊತ್ತಾಗುತ್ತೆ. ಸರಿ, ಇದು ಒಂದ್ ನೋಡೇ ಬಿಡ್ತೀನಿ. ಈ ತರದನ್ನ ತುಂಬಾ ನೋಡಿದ್ದೀನಿ ಸ್ವಾಮಿ. ಏಯ್ ಬಾಬಾ. ಸ್ವಾಮೀಜಿ, ಮತ್ತೆ ಇದಕ್ಕೇನಾದ್ರೂ ಪರಿಹಾರ ಇದ್ರೆ ದಯವಿಟ್ಟು ಹೇಳಿ ಸ್ವಾಮೀಜಿ. ಇದು ಆಂಜನೇಯನ್ ಪ್ರಸಾದ ಮತ್ತೆ ಯಂತ್ರ ತಗೋ. ಇದೇ ನಿನಗೆ ಶ್ರೀರಾಮ ರಕ್ಷೆ. ಉತ್ತರ ದಕ್ಷಿಣ ಎಲ್ಲೇ ಹೋದ್ರೂ ಅದು ನಿಮ್ಮನ್ನ ರಕ್ಷಿಸುತ್ತೆ. ಜೈ ವೀರ ಹನುಮಾನ್. ಆಗ್ಲಿ ಸ್ವಾಮಿ. ಶುಭವಾಗ್ಲಿ. ಜೈ ಶ್ರೀರಾಮ್. ಏನಾಯ್ತು ರೀ? ಓ, ಮಿಡ್ತೇನಾ? ಅದೇನು ಮಾಡಲ್ಲ, ನೀವು ಭಯ ಪಡದೆ ಹಾಗೆ ರೀ. ಕಡ್ಡಿ ಬೇಕಲ್ಲ, ಅಲ್ಲಾಡ್ಬೇಡಿ. ಮಿಡ್ತೆ ಹೋಗ್ಬಿಡ್ತು ಬಿಡಿ, ನೀವು ಫ್ರೀ ಆಗಿರ್ಬೋದು. ನೀವ್ ಯಾರು? ಏನ್ ಎಲೆಗಳನ್ನ ಹಾಕೋತಿದ್ದೀರಾ? ನನ್ನ ಹೆಸರು ಸ್ವಪ್ನ, ಬೊಟಾನಿಕಲ್ ಸ್ಟೂಡೆಂಟ್. ನನ್ ಬಾಟ್ನಿ ರಿಸರ್ಚ್ ಬಂದಿದ್ದೆ. ಹತ್ರದಲ್ಲೇ ಆಂಟಿ ಮನೆ ಇರೋದು, ಅಲ್ಲೇ ಇರ್ತೀನಿ. ಓ, ನೀವ್ ಇಲ್ಲೇ ಇರ್ತೀರಾ? ನನ್ 10th ಆದ್ಮೇಲೆ ಬ್ಯಾಂಗ್ಳೂರಲ್ಲಿ ಫ್ರೀ ಸೀಟ್ ಸಿಕ್ಕಿದ್ರೆ PU ಡಿಗ್ರಿ ಅಲ್ಲೇ ಮಾಡ್ದೆ. ಈ ನಡುವೆನೇ ಇಲ್ಲಿಗೆ ಬಂದೆ. ನಿಮ್ಮನ್ ಯಾವತ್ತೂ ಇಲ್ಲಿ ನೋಡಿಲ್ವಲ್ಲ? ಅದು ಬೈ ದ ಬೈ, ಐ ಆಮ್ ಸೂರ್ಯ. ಹಾಯ್. ನೀವೇನ್ ಮಾಡ್ತಿದ್ದೀರಾ? ನಾನ್ ದೆವ್ವಗಳಿದ್ಯಾ ಇಲ್ವಾ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ. ಓ, ಒಂದು ಚಿಕ್ಕ ಡೌಟ್ ಕೇಳ್ಬೋದಾ? ಕೇಳಿ. ದೆವ್ವಗಳು ನಿಜವಾಗ್ಲೂ ಇರುತ್ತಾ? ದೆವ್ವಗಳು ಇರುತ್ತಾ ಅಂದ್ರೆ ನಾನು ಸ್ಟಾರ್ಟಿಂಗ್ ಸ್ಟೇಜ್, ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ಆ ಟಾಪಿಕ್ ಸೈಡಿಗೆ ಇಡ್ತೀರಾ? ನನಗ್ ಭಯ ಆಗ್ತಿದೆ. ಅದ್ ಸರಿ, ನಿಮಗ್ ಬೇಕಾಗಿರೋ ಎಲೆಗಳೆಲ್ಲ ಸಿಕ್ಕಿದ್ಯಾ? ಅಂದ್ರೆ ಸ್ವಲ್ಪ ವೆರೈಟಿ ಸಿಕ್ಕಿದೆ, ಇನ್ನೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ಲೈಬ್ರರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ತುಂಬಾ ರೀತಿಯ ಗಿಡಗಳಿದೆ. ನಾನು ಈವ್ನಿಂಗ್ 7 o'clock ಹೊತ್ತಿಗೆ ನಿಮ್ ಮನೆಗ್ ತಂದ್ಕೊಡ್ತೀನಿ. ರಿಯಲಿ? ಥ್ಯಾಂಕ್ ಯು. ಎಲೆಗಳ ಜೊತೆಗೆ ಮಿಡತೆಗಳನ್ನೂ ತಗೊಂಬರ್ಲಾ? ಏನ್ ಸೂರ್ಯ ಅವ್ರೆ, ನೀವು ಕೂಡ. ನಾನೇನು